ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಶಿಕ್ಷಣ ದೀಪ ಕ್ಲಾಸಸ್. ಇವತ್ತಿನ ದಿವಸ ಮೊರಾರ್ಜಿ ವಸತಿ ಶಾಲೆ ಹಾಗೂ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ಅಲ್ಪಸಂಖ್ಯಾತರಾಗಿರ್ಬೋದು, ಏಕಲವ್ಯ ಆಗಿರ್ಬೋದು, ಇನ್ನಿತರ ಎಕ್ಸಾಮ್ಗಳಿಗೆ ಬಹಳ ಉಪಯುಕ್ತವಾಗುತ್ತದೆ. ಆದ್ದರಿಂದ ಇಂದಿನ ಕ್ಲಾಸ್ಗಳನ್ನು ಯಾರ್ಯಾರು ವಿಡಿಯೋ ನೋಡಿಲ್ಲ ಅವುಗಳನ್ನು ಎಲ್ಲಗಳನ್ನು ನೋಡಿರಿ. ಅದೇ ರೀತಿಯಾಗಿ ಇವತ್ತಿನ ಕ್ಲಾಸ್ನಲ್ಲಿ ಕನ್ನಡದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ಒಂದನೇ ಪ್ರಶ್ನೆ ನೋಡ್ರಿ, ಇವುಗಳಲ್ಲಿ ಅರ್ಥಪೂರ್ಣ ವಾಕ್ಯ ಅಂತ ಕೊಟ್ರ. ಆಪ್ಷನ್ ಎ, ಸಂಗೊಳ್ಳಿ ರಾಯಣ್ಣ ಬೆಳೆದಿದ್ದ ಸಿಂಹ ಸ್ವಪ್ನವಾಗಿ ಬಲಾಢ್ಯ ಬ್ರಿಟಿಷ್ ಪಡೆಯನ್ನೇ ಚಿಂತೆಗೇಡು ಮಾಡುವ ಅಂತ ಕೊಟ್ರ. ಹೌದಾ? ಆಪ್ಷನ್ ಬಿ, ಬಲಾಢ್ಯ ಬ್ರಿಟಿಷ್ ಪಡೆಯನ್ನೇ ಚಿಂತೆಗೀಡು ಮಾಡುವ ಸಿಂಹ ಸ್ವಪ್ನವಾಗಿ ಸಂಗೊಳ್ಳಿ ರಾಯಣ್ಣ ಬೆಳೆದಿದ್ದಂತ ಕೊಟ್ರ. ಆಪ್ಷನ್ ಸಿ, ಸಂಗೊಳ್ಳಿ ರಾಯಣ್ಣ ಬಲಾಢ್ಯ ಬ್ರಿಟಿಷ್ ಪಡೆಯನ್ನೇ ಚಿಂತೆಗೀಡು ಮಾಡುವ ಸಿಂಹ ಸ್ವಪ್ನವಾಗಿ ಬೆಳೆದಿದ್ದ ಅಂತ ಕೊಟ್ರ. ಆಪ್ಷನ್ ಡಿ, ಬಲಾಢ್ಯ ಬ್ರಿಟಿಷ್ ಪಡೆಯನ್ನೇ ಚಿಂತೆಗೀಡು ಮಾಡುವ ಸಂಗೊಳ್ಳಿ ರಾಯಣ್ಣ ಬೆಳೆದಿದ್ದ ಸಿಂಹ ಸ್ವಪ್ನವಾಗಿ ಅಂತ ಕೊಟ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಏನು ನೋಡ್ರಿ, ಸೆಂಟೆನ್ಸ್ ಏನಾಗುತ್ತೆ? ಸಂಗೊಳ್ಳಿ ರಾಯಣ್ಣ ಬಲಾಢ್ಯ ಬ್ರಿಟಿಷ್ ಪಡೆಯನ್ನೇ ಚಿಂತೆಗೀಡು ಮಾಡುವ ಸಿಂಹ ಸ್ವಪ್ನವಾಗಿ ಬೆಳೆದಿದ್ದ. ಆದ್ದರಿಂದ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ರಿ, ಟಾಟಾ ಸಮೂಹ ಸಂಸ್ಥೆಯಲ್ಲಿ ದೊಡ್ಡ ವಿಮಾನಗಳಿವೆ. ಈ ವಾಕ್ಯದಲ್ಲಿ ದೊಡ್ಡ ಪದವು ಅಂತ ಕೊಡ್ರ. ಆಪ್ಷನ್ ಎ ನಾಮಪದ, ಆಪ್ಷನ್ ಬಿ ಸರ್ವನಾಮ, ಆಪ್ಷನ್ ಸಿ ಗುಣವಿಶೇಷಣ, ಆಪ್ಷನ್ ಡಿ ಕ್ರಿಯಾಪದ ಅಂತ ಕೊಟ್ರ. ನಾಮಪದ ಅಂದ್ರೆ ಇಟ್ಟಂತ ಹೆಸರು, ಹೌದಲ್ರಿ? ಸರ್ವನಾಮ ಅಂದ್ರೆ ಅವನು, ಅವೆಲ್ಲ ಬರ್ತವಲ್ಲ ಅವ್ರಿ. ಗುಣವಿಶೇಷಣ ಅಂತಂದ್ರೆ ಈ ಟಾಟಾ ಸಮೂಹದಲ್ಲಿ ದೊಡ್ಡ ವಿಮಾನಗಳೆಂದರೆ ಇದಕ್ಕೆ ಆಪ್ಷನ್ ಸಿ ಅದಂತ ಗುಣವಿಶೇಷಣ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಹೌದಾ? ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ರಿ, ಏನಿದು ಕೋಪ, ಯಾರಲ್ಲಿ ಶಾಪ, ಓ ಹೆಚ್ಚಿತೆ ಭೂಮಿಯ ತಾಪ, ತಡೆಯುವರುಂಟೆ ಅಯ್ಯೋ ಪಾಪ, ಏನಿದು ಧೂಳಿ. ಈ ಪದ್ಯದಲ್ಲಿನ ಕೋಪ, ಶಾಪ, ತಾಪ, ಪಾಪ ಈ ಪದಗಳು ಅಂತ ಕೊಟ್ರ. ಆಪ್ಷನ್ ಎ ಸಮಾನಾರ್ಥಕ ಪದಗಳು, ಆಪ್ಷನ್ ಬಿ ನಾನಾರ್ಥ ಪದಗಳು, ಆಪ್ಷನ್ ಸಿ ವಿರುದ್ಧಾರ್ಥಕ ಪದಗಳು, ಆಪ್ಷನ್ ಡಿ ಪ್ರಾಸ ಪದಗಳು ಅಂತ ಕೊಟ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ? ಆಪ್ಷನ್ ಡಿ ಪ್ರಾಸ ಪದಗಳು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡ್ರಿ, ಚಿಕ್ಕಬೋರನಿಗೆ ಬಗಲಲ್ಲಿ ಕತ್ತಿ ಈ ಒಗಟನ್ನು ಬಿಡಿಸಿದಾಗ ಅಂತ ಕೊಟ್ರ. ಆಪ್ಷನ್ ಎ ಸೈನಿಕ, ಆಪ್ಷನ್ ಬಿ ಕುಂಬಳಕಾಯಿ, ಆಪ್ಷನ್ ಸಿ ಸೌತೆಕಾಯಿ, ಆಪ್ಷನ್ ಡಿ ತಿಂಗಳ ಉರುಳಿ ಅಂತ ಕೊಟ್ರ. ಹೌದಾ? ಚಿಕ್ಕಬೋರನಿಗೆ ಬಗಲಲ್ಲಿ ಕತ್ತಿ ಅನ್ನಂದ್ರೆ ಈ ಒಗಟಿನ ಬಿಡಿಸಿದಾಗ ಏನಾಗುತ್ತೆ ರೀ? ತಿಂಗಳಿನ ಉರುಳಿ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿಯಾಗಿ ಐದನೇ ಪ್ರಶ್ನೆ ನೋಡ್ರಿ, ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದದ್ದನ್ನು ಆರಿಸಿ ಗಾದೆಗಳನ್ನು ಪೂರ್ಣಗೊಳಿಸಿ ಅಂತ ಕೊಟ್ರ. ಕೂತು ಉಣ್ಣುವವನಿಗೆ ಡ್ಯಾಶ್ ಅಂತ ಕೊಟ್ರ. ಆಪ್ಷನ್ ಎ ಸುಖವಾದ ಯೋಗ, ಆಪ್ಷನ್ ಬಿ ಕುಡಿಕೆಯನ್ನು ಸಾಲದು, ಆಪ್ಷನ್ ಸಿ ಕುಡಿಕೆ ಸಾಲದು ಮಡಿಕೆ ಬೇಕು, ಆಪ್ಷನ್ ಡಿ ವನ್ನು ಸಾಲದು ಚಿನ್ನ ಬೇಕು ಅಂತ ಕೊಟ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಾದ್ರೆ ಕೂತು ಉಣ್ಣುವವನಿಗೆ ಕುಡಿಕೆಯನ್ನು ಸಾಲದು. ಆಪ್ಷನ್ 5 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿಯಾಗಿ ಆರನೇ ಪ್ರಶ್ನೆ ನೋಡ್ರಿ, ಸಮಾರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಕ್ಕಳ ಶಿಕ್ಷಣಕ್ಕೆ ಶ್ರಮಿಸಿದ ಶಿಕ್ಷಕರ ಬೆನ್ನು ತಟ್ಟಿದರು. ಈ ವಾಕ್ಯದಲ್ಲಿ ಬೆನ್ನು ತಟ್ಟು ಈ ನುಡಿಗಟ್ಟು ನೀಡುವ ಅರ್ಥ ಅಂತ ಕೊಟ್ರ. ಆಪ್ಷನ್ ಎ ಬೆನ್ನಿನ ಮೇಲೆ ಹೊಡೆ, ಆಪ್ಷನ್ ಬಿ ಬೆನ್ನಿಗೆ ಹೊಡೆ, ಆಪ್ಷನ್ ಸಿ ಪ್ರೋತ್ಸಾಹಿಸು, ಆಪ್ಷನ್ ಸಿ ಮೋಸ ಮಾಡು ಅಂತ ಕೊಟ್ರ. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ? ಆಪ್ಷನ್ ಸಿ ಪ್ರೋತ್ಸಾಹ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿಯಾಗಿ ಏಳನೇ ಪ್ರಶ್ನೆ ನೋಡ್ರಿ, ವಸುದ ಅಂಗಡಿಗೆ ಹೋದಳು ಎಂದು ಅಜ್ಜಿ ಹೇಳಿದರು. ಆಗ ಇಲ್ಲ ಅವಳು ಶಾಲೆಗೆ ಹೋಗುತ್ತಾಳೆ, ಅನಂತರ ಅಂಗಡಿಗೆ ಹೋಗೋಳು ಎಂದು ಅವಳ ಅಮ್ಮ ಹೇಳಿದಳು. ಈ ವಾಕ್ಯದಲ್ಲಿರುವ
ವರ್ತಮಾನ ಕಾಲ ಯಾವುದು ಅಂತ ಹೇಳುತ್ತಾರೆ. ಸೂಚಿಸುವ ಪದ ಅಂತ ಕೊಟ್ರೆ ಆಪ್ಷನ್ ಎ ಹೋಗುತ್ತಾಳೆ, ಆಪ್ಷನ್ ಬಿ ಹೋಗುವಳು, ಆಪ್ಷನ್ ಸಿ ಓದೋಳು, ಆಪ್ಷನ್ ಡಿ ಹೇಳಿದರು ಅಂತ ಕೊಟ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಎ ಹೋಗುತ್ತಾಳೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ 8ನೇ ಪ್ರಶ್ನೆ ನೋಡ್ರಿ. ಮೂಡಣದ ನೇಸರನ ಕಿರಣ ಬೀಳುವಾಗ ಅಕ್ಕಿ ಕೂಗುತ್ತಾವ. ಅಡ್ಡಗೆರೆ ಎಳೆದ ಪದದ ಗ್ರಾಂಥಿಕ ರೂಪ ಅಂತ ಕೊಟ್ರ ಆಪ್ಷನ್ ಎ ಕೂಗುವೆ, ಆಪ್ಷನ್ ಬಿ ಕೂಗುವುದು, ಆಪ್ಷನ್ ಸಿ ಕೂಗುತ್ತವೆ, ಆಪ್ಷನ್ ಡಿ ಕೂಗೆವು ಅಂತ ಕೊಟ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ರಿ? ಆಪ್ಷನ್ ಸಿ ಕೂಗುತ್ತವೆ. ಹೆಂಗ್ರಿ? ಮೂಡಣ ಅಂತಂದ್ರೆ ಯಾವ್ದ್ರಿ? ಪೂರ್ವ ದಿಕ್ಕರಿ. ನೇಸರ ಕಿರಣ ಬೀಳುವಾಗ ಅಕ್ಕಿಯು ಕೂಗುತ್ತಾವ ಅಂತಂದ್ರೆ ಆಪ್ಷನ್ ಸಿ ಕೂಗುತ್ತವೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ 9ನೇ ಪ್ರಶ್ನೆ ನೋಡ್ರಿ. ಅವನಂಗಡಿಯಲ್ಲಿ ವಿವಿಧ ಪುಸ್ತಕಗಳನ್ನು ಕೊಂಡು ತಂದೇನು. ಅಡ್ಡಗೆರೆ ಎಳೆದಿರುವ ಪದವನ್ನು ಬಿಡಿಸಿ ಬರೆದಾಗ ಅಂತ ಕೊಟ್ರ ಆಪ್ಷನ್ ಎ ಅವ ಪ್ಲಸ್ ಅಂಗಡಿ, ಆಪ್ಷನ್ ಬಿ ಅವನ ಪ್ಲಸ್ ಅಂಗಡಿ, ಆಪ್ಷನ್ ಸಿ ಅವನಂ ಪ್ಲಸ್ ಗಡಿ, ಆಪ್ಷನ್ ಅವ ಪ್ಲಸ್ ನಮ್ ಗಡಿ ಅಂತ ಕೊಟ್ರಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅವನ ಪ್ಲಸ್ ಅಂಗಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ 10ನೇ ಪ್ರಶ್ನೆ ನೋಡ್ರಿ. ಇವಳು ನದಿ ದೇವತೆ, ಇವಳನ್ನು ಮಲಿನಗೊಳಿಸಬಾರದು. ಇವಳು ಪದದ ಪುಲ್ಲಿಂಗ ರೂಪ ಅಂತ ಕೊಟ್ರ ಆಪ್ಷನ್ ಎ ಇವರು, ಆಪ್ಷನ್ ಬಿ ಅವನು, ಆಪ್ಷನ್ ಸಿ ನಾನು, ಆಪ್ಷನ್ ಡಿ ಇವನು ಅಂತ ಕೊಟ್ರ ಪುಲ್ಲಿಂಗ ರೂಪ ಯಾವುದಾಗುತ್ತೆ ರೀ? ಇವನು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ 11ನೇ ಪ್ರಶ್ನೆ ನೋಡ್ರಿ. ಗಂಗಾ ನದಿಯ ತೀರದಲ್ಲಿ ವ್ಯಾಪಾರಿ ಒಬ್ಬನು ಹಣ್ಣುಗಳನ್ನು ಮಾರುತ್ತಿದ್ದ. ಈ ವಾಕ್ಯದಲ್ಲಿರೋ ವ್ಯಾಪಾರಿ ಪದವು ಅಂತ ಕೊಡ್ರ ಆಪ್ಷನ್ ಎ ಅನ್ವರ್ತಕ ನಾಮ, ಆಪ್ಷನ್ ಬಿ ರೂಢನಾಮ, ಆಪ್ಷನ್ ಸಿ ಅಂಕಿತನಾಮ, ಆಪ್ಷನ್ ಡಿ ಪ್ರಕೃತಿ ಭಾವ ಅಂತ ಕೊಡ್ರ ಇದಕ್ಕೆ ಅನ್ವರ್ತಕ ನಾಮ ಸರಿಯಾದ ಉತ್ತರ ಆಗಿರುತ್ತೆ. ಯಾವ್ದ್ರಿ? ವ್ಯಾಪಾರಿ ಅನ್ವರ್ತಕ ನಾಮ. ಕುಂಟ, ಕುರುಡ ಇವೆಲ್ಲ ಅನ್ವರ್ತಕ ನಾಮಕ ಉದಾಹರಣೆಗಳಾಗ್ತಾವ್ರಿ. ಅದೇ ರೀತಿ 12ನೇ ಪ್ರಶ್ನೆ ನೋಡ್ರಿ. ಹಂ ಕಡೆದರೆ ಯಾಕೆ ಈ ಮೇಲಿನ ಸಾಲನ್ನು ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದ ಸರಿಯಾದ ರೂಪ ಅಂತ ಕೊಟ್ರೆ ಇದಕ್ಕೆ ಸರಿಯಾದ ಉತ್ತರ ಹೇಳ್ತೀವಿ. ಹಂ ಕಡೆದರೆ ಯಾಕೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 13ನೇ ಪ್ರಶ್ನೆ ನೋಡ್ರಿ. ರಾಜನು ಶಾಲೆಯಲ್ಲಿ ಓದುತ್ತಿದ್ದ ಹುಡುಗನಿಗೆ ಪುಸ್ತಕಗಳನ್ನು ನೀಡಿದನು. ಈ ವಾಕ್ಯದಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರುವ ಪದ ಅಂತ ಕೊಟ್ಟ ಆಪ್ಷನ್ ಎ ರಾಜನು, ಆಪ್ಷನ್ ಬಿ ಪುಸ್ತಕಗಳನ್ನು, ಆಪ್ಷನ್ ಸಿ ಹುಡುಗನಿಗೆ, ಆಪ್ಷನ್ ಡಿ ಓದುತ್ತಿದ್ದ ಅಂತ ಕೊಟ್ರ ಚತುರ್ಥಿ ವಿಭಕ್ತಿ ಅಂದರೆ ಯಾವನಿಗೆ ರೀ? ಆಪ್ಷನ್ ಸಿ ಹುಡುಗನಿಗೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ 14ನೇ ಪ್ರಶ್ನೆ ನೋಡ್ರಿ. ಮಹಾಕರುಳಾಳು ಖಗ ಮುಗ ಕೃಪಾಳು ಗಿಡಮರ ದಯಾಳು. ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದಿರುವ ಪದ ನೀಡುವ ಅರ್ಥ ಆಪ್ಷನ್ ಎ ಕಾಗೆ, ಆಪ್ಷನ್ ಬಿ ಪಕ್ಷಿ, ಆಪ್ಷನ್ ಸಿ ಆಕಾಶ, ಆಪ್ಷನ್ ಡಿ ಕಾರ. ಖಗ ಅಂದ್ರೆ ಪಕ್ಷಿ ರೀ, ಆದ್ದರಿಂದ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಅದೇ ರೀತಿಯಾಗಿ 15ನೇ ಪ್ರಶ್ನೆ ನೋಡ್ರಿ. ವೇದಮೂರ್ತಿ ವಸ್ತ್ರ ವಿನ್ಯಾಸ ಕಾರ್ಯಕ್ರಮಕ್ಕೆ ಹೋದನು. ಈ ವಾಕ್ಯದಲ್ಲಿರುವ ಸಜಾತಿ ಸಂಯುಕ್ತಾಕ್ಷರ ಅಂತ ಕೊಟ್ರ. ಹೌದಾ? ಸಜಾತಿ ಅಂದ್ರೆ ಒಂದ ಅಕ್ಷರ ಸೇಮ್ ಇರ್ಬೇಕ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೆ ಸರಿಯಾದ ಉತ್ತರ ಆಗುತ್ತೆ. ಅರಸ ದನಕರುಗಳಿಗೆ ಗೌರವ ಸಲ್ಲಿಸಿದ. ಈ ವಾಕ್ಯದಲ್ಲಿರುವ ಅನುನಾಸಿಕ ಅಂದ್ರೆ ಗೊತ್ತ ನಮ್ಮ ಅಂತದ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತಾ. ಇವು ಕನ್ನಡದ ಮೊರಾರ್ಜಿ ಆಗಿರ್ಬೋದು, ಅಲ್ಪಸಂಖ್ಯಾತರ ಮೊರಾರ್ಜಿ, ಆದರ್ಶ ಇನ್ನಿತರ ಎಕ್ಸಾಮ್ಗಳಿಗೆ ಬಹಳ ಯೂಸ್ ಆಗುತ್ತೆ ರೀ. ಇಂದಿನ ವಿಡಿಯೋಗಳನ್ನ ಯಾರು ನೋಡಿಲ್ಲ ಆ ವಿಡಿಯೋನ ನೋಡ್ರಿ, ಈ ವಿಡಿಯೋನ ನೋಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ರಿ ಅಂತ ಕೇಳಿಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.